ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದ ವಿವಿಧೆಡೆ ದಿನಾಚರಣೆ, ಮಕ್ಕಳಿಂದ ಅನಾವರಣಗೊಂಡ ದೇಶಭಕ್ತಿ ಕವಾಯತುಗಳು. ಈಗ ವಾರ್ತೆಗಳ ವಿವರ. ದಿನಾಂಕ 26ರಂದು ನಗರದ ವಿವಿಧ ಭಾಗಗಳಲ್ಲಿ 74ನೇ ಗಣರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ರಾಜಕೀಯ ಪಕ್ಷಗಳು ಸೇರಿದಂತೆ ಸಂಘ ಸಂಸ್ಥೆಗಳಿಂದ ತಿರಂಗ ಧ್ವಜಾರೋಹಣ ನೆರವೇರಿಸಿ ಸಂಭ್ರಮಿಸಿದರು. ಹೀಗೆ ನಗರದ ರಿಂಗ್ ರಸ್ತೆಯಲ್ಲಿ ಬರುವ ಸಚಿವ ಆನಂದ್ ಸಿಂಗ್ ರವರ ನೂತನ ನಿವಾಸದಲ್ಲಿ ಸಚಿವರ ಪುತ್ರ ಸಿದ್ಧಾರ್ಥ್ ಸಿಂಗ್ ರವರು ದಂಪತಿ ಸಮೇತ 74ನೇ ಗಣರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಭಾರತ ಮಾತೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಸಿದ್ಧಾರ್ಥ್ ಸಿಂಗ್ ರವರು ದಂಪತಿ ಸಮೇತ ಜ್ಯೇಷ್ಠ ಪುತ್ರನಿಂದ ಬಟನ್ ಒತ್ತಿಸುವ ಮೂಲಕ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे ಸಂಘ ಸಂಸ್ಥೆಗಳಿಂದ ವಿವಿಧ ಏರಿಯಾದಲ್ಲಿ ಗಾಂಧೀಜಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ಇನ್ನು ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಮಂಡಲದ ಕಚೇರಿಯಲ್ಲಿ ಭಾರತ ಮಾತೆ, ಗಾಂಧೀಜಿ ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ಅದೇ ರೀತಿ ಎಂಜೆ ನಗರದಲ್ಲಿ ನೀತಾ ಪಾಟೀಲ್ ಸಾರಥ್ಯದ ಲೇಡೀಸ್ ಮಿಲನ್ ಗ್ರೂಪ್ನಿಂದ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ದೇಶಪ್ರೇಮ ಮೆರೆದರು. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ तरंगा तव शुभ नामे जागे तव शुभ आशीष मागे गाये तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे. ಇದೇ ಸಂದರ್ಭದಲ್ಲಿ ಆರೋಗ್ಯಕರ ದೈಹಿಕ ಚಟುವಟಿಕೆ ಸೇರಿದಂತೆ ದೇಶಭಕ್ತಿ ಗೀತೆಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು.
ಬುಡ್ಗಜಂಗಮ ಕಾಲೋನಿಯಲ್ಲಿ ಮುಖಂಡ ಸಣ್ಣ ಮಾರಪ್ಪ ಮತ್ತು ಬುಡ್ಗಜಂಗಮ ಸಮಾಜದ ಮುಖಂಡರಿಂದ ಮಹಾನ್ ಚೇತನರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ 74ನೇ ಗಣರಾಜ್ಯೋತ್ಸವವನ್ನು ಆಚರಿಸಿದರು. ಅದೇ ರೀತಿ ರೈಲ್ವೆ ನಿಲ್ದಾಣದ ರಸ್ತೆ ಎಲ್ಎಲ್ಸಿ ಕಾಲುವೆ ಬಳಿ ನಿರ್ಮಿಸಿರುವ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆರವರಿಂದ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಹೊಸಪೇಟೆ ನಗರಸಭೆಯಿಂದ ಗಣ್ಯರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಟಿಬಿ ಡ್ಯಾಂ ರಸ್ತೆ ಟಿಎಸ್ಪಿಗೆ ಸೇರಿದ ಪ್ರದೇಶದಲ್ಲಿ ಟಿಎಸ್ಪಿ ಕಚೇರಿಯನ್ನ ನವೀಕರಣಗೊಳಿಸಿ ವಿಜಯನಗರ ಜಿಲ್ಲಾಡಳಿತದ ಕಚೇರಿಯನ್ನಾಗಿ ನಿರ್ಮಾಣ ಮಾಡಲಾಗಿದೆ. ಈ ಭಾಗವಾಗಿ 74ನೇ ಗಣರಾಜ್ಯೋತ್ಸವದ ಶುಭ ದಿನದಂದು ಡಿಸಿ ಕಚೇರಿಯ ಉದ್ಘಾಟನೆ ಮಾಡಲಾಗಿದೆ. ಹೌದು, ಟಿಬಿ ಡ್ಯಾಂ ರಸ್ತೆಯಲ್ಲಿ ಬರುವ ತುಂಗಭದ್ರಾ ಸ್ಟೀಲ್ ಪ್ರಾಡಕ್ಟ್ಗೆ ಸೇರಿದ ಸುಮಾರು 80 ಎಕರೆ ಪ್ರದೇಶದಲ್ಲಿ ವಿಜಯನಗರ ಜಿಲ್ಲಾಡಳಿತದ ಕಚೇರಿಗಳನ್ನು ನಿರ್ಮಿಸಲಾಗುತ್ತಿದೆ. ಇನ್ನು ಟಿಎಸ್ಪಿಗೆ ಸೇರಿದ ಕಚೇರಿಯನ್ನ ನವೀಕರಣಗೊಳಿಸಿ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಕಚೇರಿಯನ್ನಾಗಿ ನಿರ್ಮಿಸಲಾಗಿದೆ. ಈ ಭಾಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಚಿವ ಆನಂದ್ ಸಿಂಗ್ ರವರಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಕಚೇರಿ ಒಳಾಂಗಣದಲ್ಲಿ ಪೂಜೆ ಸಲ್ಲಿಸಿ ಲೋಕಾರ್ಪಣೆಗೊಳಿಸಿದರು. ಒಳ್ಳೆದಾಯ್ತು, ಅವ್ರಿಗೆ ಪ್ರಾಬ್ಲಮ್ ಅಲ್ಲ ಪಾಪ ಆಫೀಸ್ ಎಲ್ಲ ರೆಕಾರ್ಡ್ಸ್ ಎಲ್ಲ ಈಗ ಎಂಟ್ರೆನ್ಸು ಬೇರೆ ಬೇರೆ ಮಾಡ್ಕೊಂಡಿದ್ದೀವಿ. ನಿಮ್ದು ಮೇಲೇನು ಚೇಂಬರ್ पुष्पाणि समर्पयामि. सकलोपचारार्थानि समर्पयामि. पूजा परिमलपत्र पुष्पाणि समर्पयामि. ನಾವೆಲ್ಲ ಸಾಕ್ಷಿಗಳಾಗಬೇಕು. ಮೂರು ದಿನಗಳ ಕಾಲ ನಡೆಯಲಿರುವ ಹಂಪಿ ಉತ್ಸವಕ್ಕೆ ಸಾರ್ವಜನಿಕರನ್ನ ಸ್ವಾಗತಿಸುವ ನಿಟ್ಟಿನಲ್ಲಿ ದಿನಾಂಕ 26ರಂದು ಸಂಜೆ ನಗರದಲ್ಲಿ ವಿಜಯನಗರ ವಸಂತ ವೈಭವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಡಕರಾಯ ದೇವಸ್ಥಾನದಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ 100ಕ್ಕೂ ಅಧಿಕ ಜಾನಪದ ಕಲಾ ತಂಡಗಳ ಪ್ರದರ್ಶನ ನೋಡುಗರಿಗೆ ಮನೋರಂಜನೆ ನೀಡಿದವು. ಹೌದು, ಹಂಪಿ ಉತ್ಸವದ ನಿಮಿತ್ತ ಸ್ಥಳೀಯ ವಡಕರಾಯ ದೇವಸ್ಥಾನದಿಂದ ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದವರೆಗೆ ವಿಜಯನಗರ ವಸಂತ ವೈಭವವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸಿಂಗರಿಸಿದ ಟ್ರ್ಯಾಕ್ಟರ್ನಲ್ಲಿ ತಾಯಿ ಭುವನೇಶ್ವರಿಯ ಉತ್ಸವ ಮೂರ್ತಿ ಇರಿಸಿ ಪೂಜೆ ಸಲ್ಲಿಸಿ ಬಳಿಕ ಸಚಿವದ್ವಯರು ಹಸಿರು ಬಾವುಟ ತೋರಿಸುವ ಮೂಲಕ ವಸಂತ ವೈಭವ ಮೆರವಣಿಗೆಗೆ ಚಾಲನೆ ನೀಡಿದರು.
ಇನ್ನು ಸಚಿವ ಆನಂದ್ ಸಿಂಗ್ ರವರು ಟ್ರ್ಯಾಕ್ಟರ್ ಚಲಾಯಿಸುವ ಮೂಲಕ ನೆರೆದವರ ಗಮನ ಸೆಳೆದರು. ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಜಾನಪದ ಕಲಾ ತಂಡಗಳು ದಾರಿ ಉದ್ದಕ್ಕೂ ತಮ್ಮ ಕಲೆ ಪ್ರದರ್ಶಿಸಿದರು.
ವಿಶೇಷವೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆರವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಡೊಳ್ಳು ನುಡಿಸುವ ಮೂಲಕ ನೆರೆದವರ ಗಮನ ಸೆಳೆದರು. ಹಂಪಿ ಉತ್ಸವದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನ ಬಿಂಬಿಸುವ ಲೇಸರ್ ಶೋ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಅಪ್ಪು ಅಮರ್ ಎಂಬ ಶೋ ಕೂಡ ನಡೆಸಲಾಯಿತು. ಹೀಗೆ ಹಂಪಿ ಉತ್ಸವದ ಹಿನ್ನೆಲೆಯಲ್ಲಿ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಲೇಸರ್ ಶೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಅಂಶವನ್ನ ಮನಗಂಡ ಸಾವಿರಾರು ನಾಗರಿಕರು ಜಿಲ್ಲಾ ಕ್ರೀಡಾಂಗಣಕ್ಕೆ ಧಾವಿಸಿ ಬಂದಿದ್ದರು. ಹೀಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಮತ್ತು ಸಚಿವ ಆನಂದ್ ಸಿಂಗ್, ಸಂಸದ ದೇವೇಂದ್ರಪ್ಪ ಹಾಗೂ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವದ ಕುರಿತು ಬಿಳಿ ಪರದ ಮೇಲೆ ಲೇಸರ್ ಶೋ ನಡೆಸಿಕೊಡಲಾಯಿತು. ದಕ್ಷಿಣ ದಂಡೆಯಲ್ಲಿರುವ ಐತಿಹಾಸಿಕ ಪ್ರದೇಶವಾದ ವೈಭವದ ಹಂಪೆ ಎಂದು ಊಹಿಸುವ ಇದು ಅಂದಿನ ವಿಜಯನಗರದ ಸಾಮ್ರಾಜ್ಯದ ಕೇಂದ್ರಾಡಳಿತ ಪ್ರದೇಶ. ಇದು ಕ್ರಿಸ್ತಶಕ 14ನೇ ಶತಮಾನದ ಮಧ್ಯಂತರದಿಂದ ಕ್ರಿಸ್ತಶಕ 1565ರವರೆಗೂ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ವಿಜಯನಗರ ಎಂಬ ಹೆಸರಿನ ಪ್ರದೇಶದ ವ್ಯಾಪ್ತಿ ಉತ್ತರದಲ್ಲಿ ಹಂಪಿಯವರೆಗೂ, ದಕ್ಷಿಣದಲ್ಲಿ ಕಮಲಾಪುರದವರೆಗೂ ಸುಮಾರು 25 ಚದರ ಕಿಲೋಮೀಟರ್ವರೆಗೂ ವಿಸ್ತರಿಸಿತು. ಇದರ ಹೊರವಲಯ ಮತ್ತು ನಿರ್ಮಾಣ ಪ್ರದೇಶದ ವ್ಯಾಪ್ತಿ ಇನ್ನೂ ಅಧಿಕ. ಇದು ಉತ್ತರದಲ್ಲಿ ಆನೆಗೊಂದಿ, ದಕ್ಷಿಣದಲ್ಲಿ ಆಧುನಿಕ ಹೊಸಪೇಟೆಯವರೆಗೂ ಹರಡಿಕೊಂಡಿದೆ. ಪ್ರಾಚೀನ ದಾಖಲೆಗಳ ಪ್ರಕಾರ ಈ ಭೂಭಾಗ ವಿಜಯನಗರ ಅರಸರಿಗೂ ಮೊದಲು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಆಳ್ವಿಕೆ ನಡೆಸಿದ ಅರಸರ ನಿಯಂತ್ರಣದಲ್ಲಿತ್ತು. ಇವರಲ್ಲಿ ಚಾಲುಕ್ಯರು, ಹೊಯ್ಸಳರು, ಕಂಪ್ಲಿ ಅರಸರು ಪ್ರಮುಖರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಹಿರಿಮೆ ಸಂಗಮ ಸಹೋದರರಾದ ಹಕ್ಕಮುಕ್ಕರಿಗೆ ಸಲ್ಲುತ್ತದೆ. ದಕ್ಷಿಣ ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯು ಅಸ್ತಿತ್ವ ಪಡೆಯುವ ಹೊತ್ತಿನಲ್ಲಿಯೇ ಈ ಸಾಮ್ರಾಜ್ಯ ತಲೆ ಎತ್ತಿತ್ತು. ಉತ್ತರದಿಂದ ಆರಂಭವಾದ ದಾಳಿಯು ಅದಾಗಲೇ ಅಸ್ತಿತ್ವ ಕಂಡುಕೊಂಡಿದ್ದ ಆಡಳಿತ ಕೇಂದ್ರಗಳನ್ನು ಅಸ್ಥಿರಗೊಳಿಸಿತ್ತು. ಈ ಭಾಗದಲ್ಲಿದ್ದ ಅನೇಕ ರಾಜ್ಯಗಳ ಅರಸರ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿತ್ತು. ಸಣ್ಣ ಪುಟ್ಟದಾದ ಅನೇಕ ಆಡಳಿತ ಕೇಂದ್ರಗಳು ವೈರಿಗಳ ನಿಯಂತ್ರಣದಲ್ಲಿದ್ದವು. ಆ ಸಮಯದಲ್ಲಿ ವಿಜಯನಗರ ಸೀಮಿತ ರಾಜಕೀಯ ಅಧಿಕಾರವಿದ್ದ ಪ್ರಾಮುಖ್ಯವಲ್ಲದ ಪ್ರದೇಶವಾಗಿತ್ತು. ಇನ್ನು ಕೊನೆಯಲ್ಲಿ ಅಪ್ಪು ಅಮರ್ ಹೇ ಎಂಬ ಲೇಸರ್ ಶೋ ಮಾಡುತ್ತಿದ್ದಂತೆ ನೆರೆದ ಅಪಾರ ಅಪ್ಪು ಅಭಿಮಾನಿಗಳು ಅಪ್ಪು ಅಪ್ಪು ಎಂದು ಘೋಷಣೆ ಕೂಗುವ ಮೂಲಕ ಅಭಿಮಾನ ಮೆರೆದರು. ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ದಿನಾಂಕ 26ರಂದು 74ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಶುಭ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ದೇಶಭಕ್ತಿ ಕವಾಯತುಗಳನ್ನು ನಡೆಸಿಕೊಡಲಾಯಿತು. और मोह दुलंग बसंती यारा मोह दुलंग
तिरंगा घर घरी तिरंगा घरी तिरंगा आसमान को पाना है आसमान से आगे जाना है नए भारत की नई कहानी अब आसमां को सुनाना है गर्व है इस तिरंगे पर सारे जहां को ये दिखाएंगे अमृत काल मनाएंगे घर घर तिरंगा लहराएंगे घर घर तिरंगा हर घर तिरंगा तिरंगा झंडा मन मन गुम त्रिवर्णा ಸಂಗ್ರಾಮ ಅಂದು ಸಂಗ್ರಾಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಸಂಭ್ರಮ ಇಂದು ಸಂಭ್ರಮ ಅಮೃತೋತ್ಸವದ ಸಂಭ್ರಮ ಕರುನಾಡ ಎದೆ ಎದೆಯಲ್ಲಿ ನಮ್ಮೆಲ್ಲರ ಮನ ಮನದಲ್ಲಿ ಮೊಳಗಿದೆ ಇಂದು ಸಂಭ್ರಮ ತುಳುಕಿದೆ ಇಂದು ಸಂಭ್ರಮ ಸಂಭ್ರಮ ಇಂದು ಸಂಭ್ರಮ ಅಮೃತೋತ್ಸವದ ಸಂಭ್ರಮ ಸ್ವಾತಂತ್ರ್ಯದ ಚಳವಳಿಗೆ ಕನ್ನಡದ ಬಳುವಳಿ ನಾಡಲ್ಲಿ ಧುಮ್ಮಿಕ್ಕಿದೆ ಸಂಗ್ರಾಮದ ಓಕುಳಿ ಕರುನಾಡಿನ ದೇಶ ಪ್ರೇಮಿಗಳು ಪಸಿದರು ಬಿಸಿ ಬಿಸಿ ನೆತ್ತರು ತಾಯಿ ಭಾಷೆಯೊಡ್ಡಿದರು ವಂದೇ ಮಾತರಂ ಉಳುಗಳಿಗೆ ಕೊರಳೊಡ್ಡಿದರು ವಂದೇ ಮಾತರಂ ನಲವತ್ತೇಳ ಸ್ವಾತಂತ್ರ್ಯಕ್ಕೆ 75ರ ಹಳೆಯ ತ್ಯಾಗ ಬಲಿದಾನ ಕರುನಾಡಿನ ರಣಕಲಿಗಳು ಹೋರಾಡಿದ ಕಥೆಯಿದೆ ಸ್ವಾತಂತ್ರ್ಯಕ್ಕೆ ಬಲಿದಾನಗೈದ ಪುಣ್ಯದ ಸ್ಥಳವಿದೆ ಸ್ವಾತಂತ್ರ್ಯದ ವೀರರ ಹೂಂಕಾರ ನಾಡಿನ ತುಂಬಾ ಜೈಕಾರ ಕ್ರಾಂತಿಯ ಕಹಳೆ ಊದಿದರು ಭಾರತದ ಬಾವುಟ ಮೆರೆಸಿದರು
ವಾರ್ತೆಗಳ ಮುಖ್ಯಾಂಶಗಳು. ನಗರದ ದಿನಾಚರಣೆ, ಮಕ್ಕಳಿಂದ ಅನಾವರಣಗೊಂಡ ದೇಶಭಕ್ತಿ ಕವಾಯತುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.